ಯಾಕ ನಿನ್ನೆ ಸಾಯಂಕಾಲ ರಿಮಿಕ್ಸ್ ಆಗಿಬಿಟ್ಟಿತ್ತು ಮಗಂದದ್ದು. ಇಂಗ್ಲೀಷ್ ಮಾತಾಡ್ಲಿಕ್ಕೆ ಬಂದ್ರೆ ಭಾರಿ ಚಲೋ, ಇಲ್ಲಂದ್ರೆ ಭಾರಿ ಚಲೋ, ಅದನ್ನು ಚಲೋ. ಯಾಕಂದ್ರೆ ಯಾರು ಏನಂದ್ರೆ ನಡೆದೋಗ್ಬಿಡ್ತದೆ ರೀ. ನನ್ನ ಎಜುಕೇಷನ್ ಕೇಳಿದಪ್ಪ ಹುಡುಗ, ನೀವು ಏನು ಓದಿರಿ ಅಂದ. ನಾನು MA BF IAS. ಅಂಕಲ್ ಭಾಳ ಓದಿರಲ್ಲ ಅಂದವ. ಭಾಳ ಓದಿನಿ ಅಲ್ರಿ. MA BF IAS ಅಂದ್ರೆ ಏನು ರೀ? ಅದನ್ನು ಕೇಳಬೇಡ, ಮರ್ಯಾದಿಲ್ಲ, ಸುಮ್ಮನೆ ಅಂದ. ನನ್ನ ಸಲ ಹೇಳ್ರಿ ಅಂದವ. ಇರ್ಲಿ ಕೇಳ್ತಾನಲ್ಲ ಅಂತ ಹೇಳಿದೆ. ನೋಡು, ಯಾರಿಗೆ ಹೇಳಬಾರ್ದು. ಇಲ್ರಿ, ಯಾರಿಗೆ ಹೇಳೋದಿಲ್ಲ. MA BF IAS ಅಂದ್ರೆ ಮೆಟ್ರಿಕ್ ಅಪಿಯರ್ಡ್ ಬಟ್ ಫೇಲ್ ಇನ್ ಆಲ್ ಸಬ್ಜೆಕ್ಟ್ಸ್. ಇದನ್ನು ನಾನು ಹಗದಿ ಶಾರ್ಟ್ ಕಟ್ ಮಾಡಿ ಹಂಗೆ ಜೋಡಿಸೀನಿ. ಸುಮ್ಮನೆ ಮತ್ತೆ ಯಾರಿಗೆ ಹೇಳ್ಬೇಡ. ಇದ್ರದ್ದು ಏನು ಮಾಡ್ಬಿಟ್ಟವ ನನಗೆ ಬೇಕಂತಾರೆ ಮಂಜಾಗ ಬಂದು ಕೇಳವ, ಅಂಕಲ್ ನಾನು ಇಂಗ್ಲೀಷ್ನಾಗ ಒಂದು ಸಮಸ್ಯೆ ಹೇಳ್ತೀರೇನು ಅಂದವ. ಏನು? ನಡು ರಸ್ತೆಯಲ್ಲಿ ಒಂದು ಹಾವು ನೋಡಿದೆ, ಬಡಿಬೇಕಂದ್ರೆ ನನ್ನ ಕೈಯಾಗ ಕಟ್ಟಿಗೆ ಇಲ್ಲ, ಇದನ್ನ ಇಂಗ್ಲೀಷ್ನಲ್ಲಿ ಹೆಂಗಂತ ಹೇಳ್ರಿ ಅಂದ. ನಮಗೆ ನೋಡಿದ್ರೆ ಬಟ್ಲದ ಇಂಗ್ಲೀಷ್, ಇವ್ ನೋಡಿದ್ರೆ ಗಂಟು ಬಿಡ್ಬಿಡೋಣ. ನಾನು ಇದು ಭಾಳ ಈಸಿ ಹೇಳ್ಬೋತ್ತಮ್ಮ, ಹೆಂಗ್ರಿ ಅಂದ. ನೀ ಏನು ಕೇಳ್ತಿ ಕೇಳ. ನಾನು ನಡು ರಸ್ತೆಯಲ್ಲಿ ಒಂದು ಹಾವು ನೋಡಿದೆ, ಬಡಿಬೇಕಂದ್ರೆ ನನ್ನ ಕೈಯಲ್ಲಿ ಕೋಲಿಲ್ಲ. ಹೇಳ್ತೀನಿ ಕೇಳೋಣ. ಹೇಳ್ರಿ ಅಂದವ. ಐ ಸಾ ದ ಸ್ನ್ಯಾಕ್ ಮಹಾ. ಏನ್ರಿ ಅಂದಿವ ಇಂಗ್ಲೀಷ್. ಇನ್ನೊಂದ್ಸಲ ಹೇಳ್ರಿ ಅಂತ. ಐ ಸಾ ದ ಸ್ನ್ಯಾಕ್ ಮಹಾ. ಇವ್ ನೋಡಿ ಇಂಗ್ಲೀಷ್ ಇವ್ ನೋಡಿದಾಗ ಹೇಳ್ತದಲ್ರಿ ಅಂದವ. ಅದ ಇಂಗ್ಲೀಷ್. ಅಂಕಲ್ ಸ್ವಲ್ಪ ಮೆಲ್ಲಕ್ಕೆ ಹೇಳ್ರಿ ಅಂದವ. ಮೆಲ್ಲಕ್ಕೆ ಕೇಳಿದ್ರೆ ಮರ್ಯಾದಿಲ್ಲ. ಇನ್ನೊಂದ್ಸಲ ಹೇಳ್ರಿ. ಇನ್ನು 10 ಸಲ ಹೇಳ್ತೀನಿ ಮಗನ, ನನಗೆ ಮರ್ಯಾದಿಲ್ಲ, ನನಗೆ ಒಟ್ಟ ತಿಳಿಯೋದಿಲ್ಲ ಅದು. ಸ್ವಲ್ಪ ಬಿಡಿಸಿ ಹೇಳ್ರಿ. ಬಿಡಿಸಿ ಪೂರ ಮರ್ಯಾದಿಲ್ಲ ಏದ. ಮತ್ತಿದು ಹೆಂಗಿದು ನಿನಗೆ ತಿಳಿತ ಲಾಸ್ಟ್ ಹೇಳು. ನಮ್ಮ ದೇವ್ರ ಹಣೆಗೆ ತಿಳಿಯವಲ್ರಿ ಅಂದ. ಏನು ತಿಳಿಯೋದಿಲ್ಲ, ಅದ ಇಂಗ್ಲೀಷ್. ಮರುದಿವ್ಸ ಬಂದ, ಅಂಕಲ್ ನನಗೆ ಇನ್ನೊಂದು ಸಮಸ್ಯೆ. ಏನು? ಒಂದು ಗ್ಲಾಸ್ ನೀರು, ಒಂದು ಕೆಂಪು ಪೌಡರ್ ಪೈನಿಂದ ಇದನ್ನು ಪ್ರಯೋಗ ಮಾಡಿ ಹೇಳ್ರಿ ಇಂಗ್ಲೀಷ್ನೊಳಗೆ ಅಂದ. ನಾನೇನು ಮಾಡಿದೆ, 2 ಸ್ಪೂನ್ ವಾಟರ್ ಇನ್ ದ ಗ್ಲಾಸ್ ಅಂತ 2 ಚಮಚ ನೀರು ಹಾಕಿದೆ. ಆ್ಯಂಡ್ 1 ಸ್ಪೂನ್ ರೆಡ್ ಕಲರ್ ಇನ್ ದ ಗ್ಲಾಸ್ ಅಂತ 1 ಚಮಚ ಕೆಂಪು ಪುಡಿ ಹಾಕಿದೆ. ಕಲಸ್ರಿ ಅನ್ನಕ್ಕೆ ನನಗೆ ಒಟ್ಟ ಬರವಲ್ತು. ಅವನು ಭಾಳ ಸಮಸ್ಯೆ ಆಯ್ತು. 5 ನಿಮಿಷ ನೋಡಿ ಆ್ಯಂಡ್ ಗುಲ್ಗಲ್ ಇಟ್ಟರು. ಹಿಂಗ ಮಾಡಿದವ. ಒಟ್ಟು ಬರಬಾರ್ದು ಇವ್ರನ್ನ ಅಂಕಲ್. ಮನೆಯೊಳಗೆ ಗಂಡ ಹೆಂಡತಿ ಇಬ್ರು ಸಂಗೀತಗಾರರಿದ್ರ ಹೆಂಗೆ ಮಾತಾಡ್ತಾರ್ರಿ? ಗಂಡ ಬಂದ ಡ್ಯೂಟಿ ಮುಗಿಸ್ಕೊಂಡು ಊಟಕ್ಕೆ ಏನು ಮಾಡಿದೆ ಅಂದ. ಹೆಂಡತಿ ಅಂತಳ, ಕುಕ್ಕರ್ ಇಲ್ಲದ ಅಡಿಗೆ ಮನೆಯಲ್ಲಿ, ನಿಕ್ಕರ್ ಇಲ್ಲದ ಒಂದು ಕೂಸು ಪಕ್ಕದಲ್ಲಿ, ಅಡಿಗೆ ಮಾಡೋದು ಸುಳ್ಳು, ತಿನ್ನೋದು ಸುಳ್ಳು, ಅಡಿಗೆ ಮಾಡಲು ರೇಷನ್ ಇಲ್ಲ ಮನೆಯಲ್ಲಿ, ಅಕ್ಕಿಲ್ಲ ಬೇಳಿಲ್ಲ, ಸ್ಟವ್ವೇ ಹಚ್ಚಲು ಗ್ಯಾಸೇ ಇಲ್ಲ, ಕುಕ್ಕರ್ ಇಲ್ಲದ ಆ ಅಡಿಗೆ ಮನೆಯಲ್ಲಿ. ಇವ ಗ್ಯಾಸ್ ತರ್ತೀನಿ ಅಂತ ಹೋದ, ಗ್ಯಾಸ್ ಅಂಗಡಿ ಬಂದು. ಆ ಗ್ಯಾಸ್ ಅಂಗಡಿಗಿಂದು ರಜಾ ದಿನ ಬಂತೆ, ಶಾಪೆಲ್ಲ ಕ್ಲೋಸ್ ಮಾಡ್ಯಾರೇ, ಜೋಡಿ ಹಕ್ಕಿಯಾಗಿ ಬಾಡಿಗೆ ಆಟೋದಾಗೆ ಹೋಟೆಲ್ಗೆ ಹೋಗೋಣ ಬಾರ. ಆಕೆ ಒಲ್ಲೆ ಅಂದ್ಲು. ಇವನು ಹೋಗಿ ಪಾರ್ಸಲ್ ತೊಗೊಂಬರ್ತಾನ. ಇನ್ನು ಹೆಣ್ತೀನಿ ಹೆಂಗಾರ ಮಾಡಿ ಮರಳು ಮಾಡ್ಬೇಕಲ್ಲ. ಬಂದ, ಕುಣಿದು ಕುಣಿದು ಬಾರೆ, ನಲಿದು ನಲಿದು ಬಾರೆ, ನಾಷ್ಟಕ್ಕೆ ಇಡ್ಲಿ ತಂದಿರುವೆ, ಕಣ್ಣು ಮುಚ್ಚಿ ತಿನ್ನು ಬಾರೆ, ಒಳಗೆ ಚಟ್ನಿದೆ ಒಳಗೆ ಚಟ್ನಿದೆ, ಅದರ ಜೊತೆಗೆ ಒಂದು ಉದ್ದಿನ ವಡೆ ಇದೆ. ಎಂತ ಖುಷಿಯಾಗಿ ಒಳಗಡೆ ಹೋಗಿ ಬಿಟ್ಟು ನೋಡ್ತಾಳೆ, ಏನೂ ಇಲ್ಲ. ಸಿಟ್ಟಿಗೆ ಅದ ಬಿಟ್ಲು. ಹುಚ್ಚು ಗಂಡ ನೀನು ಬಿಚ್ಚಿ ನೋಡಿದೇನು, ಹುಚ್ಚು ಗಂಡ ನೀನು ಬಿಚ್ಚಿ ನೋಡಿದೇನು, ಖಾಲಿ ಇಡ್ಲಿ ತಂದವನೇ, ಕಟ್ಟಿಗಂಡ ತಬ್ಬಿಗೆ ಕುಚ್ಚಿ ಬಡಿತೀನಿ ಬಾರ ಸುಮ್ಮನೆ. ನಮ್ಮ ಕಡೆ ನನಗೊಬ್ಬ ಹುಡುಗ ದಿವಸ ಬಂದ, ಟೈಮ್ ವಾಚ್ ಕಟ್ಟದ ಬಿಟ್ಬಿಟ್ಟೆ ಒಂದು ಸಲಾಗಿ. ಸರ್ ಟೈಮ್ ಎಷ್ಟು ಅಂದ. ನಾನು ನೋಡ್ಕೊಂಡು 10 ಗಂಟೆ ಆಗ್ಯದಪ್ಪ. ಮರುದಿವ್ಸ ಬಂದ, ಸರ್ ಟೈಮ್ ಎಷ್ಟು ಅಂದ. 11 ಆಗೈತಿ. ನಾ ಕೇಳಿದವಾಗ, ಅಲ್ಲೋ ಬಾ ಇಲ್ಲಿ, ನಿನ್ನ ಕೈಯಾಗ ವಾಚ್ ಐತಿಲ್ಲ. ಐತ್ರಿ. ಮತ್ತು ನನ್ನ ಕೇಳಿದೆ ಟೈಮ್ ನೀನು. ಏನಿಲ್ಲ, ನಿಮ್ಮ ವಾಚ್ ನಡೀತದಿಲ್ಲ ಅಂತ ಪರೀಕ್ಷೆ ಮಾಡಿದೆ ಅಷ್ಟ. ಮರನೇ ದಿವಸ ಬಂದ, ಬಾ ಮಗನ ಟೈಮ್ ಎಷ್ಟು ಅಂದ. ನಾನು ಈ ಜೇಬ ಒಂದು ವಾಚ್ ತಕ್ಕಂಡೆ, ನೋಡ್ಕೊಂಡೆ.
ಈ ಜೇಬಿನಾಗ ವಾಚ್ ತಕೊಂಡೆ, ನೋಡ್ಕೊಂಡೆ. 10 ಗಂಟೆ. ಮರುದಿವ್ಸ ಬಂದವ, ಮತ್ತೆ ಟೈಮ್ ಎಷ್ಟು ಅಂದ, ಮತ್ತೆ ಈ ಜೇಬಿನಾಗ ಒಂದು ವಾಚ್ ತೆಗೆದೆ, ಮತ್ತೆ ಈ ಜೇಬಿನ ಒಂದು ವಾಚ್ ತೆಗೆದೆ. 11. ಸರ್ ತಲೆ ಕಟ್ಟಕಂದ್ರಿ ನಿಮಗಂದ. ಯಾಕ? ಎರಡು ವಾಚ್ ತೆಗೆದು ನೋಡ್ತೀರಲ್ರಿ ಅಂದ. ಏನಿಲ್ಲ ಮಗನ, ಟೈಮ್ ಕೇಳ್ತೀವಿ ಹೋಗ್ಬಿಡ್ತೀವಿ, ನನ್ನ ಕಷ್ಟ ನನಗೆ ಗೊತ್ತು. ಯಾಕ್ರಿ ಅಂದ. ಈ ಜೇಬಿನ ವಾಚ್ಗೆ ದೊಡ್ಡ ಮುಳ್ಳಿಲ್ಲ, ಈ ಜೇಬಿನ ವಾಚ್ಗೆ ಸಣ್ಣ ಮುಳ್ಳಿಲ್ಲ. ಇವೆರಡೂ ಕೂಡಿಸಿ ಟ್ಯಾಲಿ ಮಾಡಿ ನಿನಗೆ ಟೈಮ್ ಹೇಳ್ಬೇಕು ನಾನು. ನಮ್ಮ ಉತ್ತರ ಕರ್ನಾಟಕ ಭಾಷೆಯೊಳಗೆ ಅತಿ ಚಲೋ ಆದ್ರೂ ಒಂದು ಡೈಲಾಗು, ಕೆಟ್ಟ ಆದ್ರೂ ಒಂದು ಡೈಲಾಗ್. ಅದು ನಮ್ಮ ಪ್ರಾಣೇಶ್ವರ್ ಹೇಳ್ತಾರೆ ರೀ, ಅತಿ ಉತ್ತಮವಾಗಿರ್ತಕ್ಕ ಡೈಲಾಗ್. ಸುಳೆ ಮಗ ಅನ್ನೋದು ಭಾರಿ ಫೇಮಸ್. ಅಂದ್ರೆ ನಮ್ಮ ಕಡೆ ವಾತಾವರಣ ಹೆಂಗಿರ್ತದೆ ಹಂಗೆ ಬೆಳೆದು ಬಿಟ್ಟಿರ್ತಾರೆ ರೀ. ನಮ್ಮ ಅಕ್ಕನ ಮಗನಿಗೆ ಒಂದು ಸಣ್ಣ ರೈಲು ಕೊಡಿಸಿದೆ ನಾನು. ಆ ರೈಲು ಕೊಡಿಸಿದ್ರೆ ಅವನಿಗೆ ಹೇಳಿದೆ, ನೋಡಪ್ಪ ಹಿಂಗೆ ಕೀ ಕೊಡು, ಟ್ರ್ಯಾಕಿನ ಮ್ಯಾಗ ಓಡಾಡ್ತದ, ಆಟ ಆಡೋನು. ಅವ ಆಟ ಆಡೋಕೆ ಸ್ಟಾರ್ಟ್ ಮಾಡಿದ, ಕೀ ಕೊಟ್ಟ, ಟ್ರ್ಯಾಕಿನ ಮ್ಯಾಗ ಬಿಟ್ಟ, ರೈಲು ಸ್ಟಾರ್ಟ್ ಆಯ್ತು. ಏ ಮಾಮ ನಿಂತಿ ಅಂದವ. ನಿಂತಿಲ್ಲ, ಅದು ಮೊದಲೇ ಸ್ಟಾಪ್ ಬಂತ. ಹೌದನ, ಹಂಗಂದ್ರೆ ತಡಿ ಅಂದ. 10 ಸೊಳ ಮಕ್ಕಳು ಹತ್ರಿ, 7 ಸೊಳ ಮಕ್ಕಳು ಹೇಳ್ರಿ ಅಂದವ. ಇವನು ಹಂಗೆ ಅನ್ಬಾರ್ಲೇ ನಾನು. ಇರ್ಲಣ. ಮತ್ತೆ ಕೀ ಕೊಟ್ಟ, ಮತ್ತೆ ಟ್ರ್ಯಾಕಿನ ಮ್ಯಾಗ ಬಿಟ್ಟ, ಸ್ಟಾರ್ಟ್ ಆಯ್ತು. 2ನೇ ಸ್ಟಾಪ್ ಬಂತು. ಬಂದ ತಕ್ಷಣ ಅವೇನಂದ, 10 ಸೊಳ ಮಕ್ಕಳು ಹತ್ರಿ, 7 ಸೊಳ ಮಕ್ಕಳು ಹೇಳ್ರಿ ಅಂದವ. ಅನ್ಬೇಡ ಅಂದ್ರೆ ಕೇಳೋದಿಲ್ಲ ನೋ ಮಗನ ಅಂತ ರೈಲ್ ತೊಗೊಂಡೆ. 1 ತಾಸು ಓಡಾಡಿಸಿದೆ, 1 ಗಂಟೆ ಕೊಡ್ಲಿಲ್ಲ ಒಟ್ಟ. 1 ಗಂಟೆ ಆದಮೇಲೆ ಕೊಟ್ಟು ಹೊರಗಡೆ ಹೋದೆ. ನಮ್ಮ ಮನೆ 2 ಬಾಗಿಲಿದ್ದಾವೆ, ಮೊದಲನೇ ಮುಂದಿನ ಬಾಗಿಲಿದ್ದು ಹೋಗಿ ಹಿಂದೆ ಬಂದು ನಿಂತೆ. ಏನಂತ ನೀವು ಅಂತ ಅವನು ಸಿಟ್ಟಿಗೆ ಅದ ಬಿಟ್ಟಿದ್ದ. 1 ತಾಸು ಓಡಾಡ್ತಿದ್ದಕ್ಕೆ ಕೀ ಕೊಟ್ಟ, ಟ್ರ್ಯಾಕಿನ ಬಿಟ್ಟ, ಸ್ಟಾರ್ಟ್ ಆಯ್ತು. ಸ್ಟಾಪ್ ಆಯ್ತು, ಹೊರಗೆ ಬಂದ. ಹೋಗೇನಲ್ಲ ಮಗ ಮಾಡ್ತೋಣ. 10 ಸೊಳ ಮಕ್ಕಳು ಹತ್ರಿ, 7 ಸೊಳ ಮಕ್ಕಳು ಇಳ್ರಿ. ಒಬ್ಬ ಸೊಳ ಮಗನಿಂದ 1 ತಾಸು ಲೇಟ್ ಆಗತ್ತಂದ್ರೆ